ಬರಲಿ ರಮ್ಮಿ, ನನ್ನ ಮಗ ಬರಲಿರು ಐತೆ ನಿನಗೆ ಮಾರಿ ಹಬ್ಬ ಮಾಡಿಸ್ತೀನಿ. ಹಾಂ ಏನವಾ ನನ್ನ ಮಗ ನನ್ನ ಮಾತು ಕೇಳೋಕ್ಕಿಲ್ಲ, ಎಲ್ಲವ ನಿನ್ನ ಮಾತು ಕೇಳ್ತಾನೆ ಅಂತ ಅಂದ್ಕೊಬಿಟ್ಟಿದ್ದೀಯ ನೀನು. ಬಾಯಿಗೆ ಬಂದಂಗೆ ಮಾತಾಡ್ತೀಯ ನನ್ನ ಮೇಲೆ. ಏನೇನು ಬೇಕು ಎಲ್ಲವ ದೂರ ಹಂಗೆಯಾ? ಏನೇನು ಸಿಗುತ್ತೆ ಎಲ್ಲವ ದೂರ್ಕೊಂಡು ಮಾತಾಡ್ತಾ ಇದೆಯಾ? ಸುಮ್ಮನೆ ಅಪವಾದನೆ ಹಾಕ್ಕೊಂಡು. ನಾನು ಯಾವಾಗಮ್ಮಿ ನಿನ್ನ ಹೇಳಿದ್ದೀನಿ ಮನೆ ಹತ್ರವ ಅದು ಮುಟ್ಬೇಡ ಇದ್ಬೇಡ ಅಂತ. ಅವಾಗೇನವ ಹೊಸ್ದಾಗಿ ಬಂದಿದ್ದಲ್ಲ, ನಿನಗೆ ಗೊತ್ತಾಗಕ್ಕಿಲ್ಲ ಅಂತವ ಒಂದಿಟ್ಟು ಹೇಳಿದ್ನಪ್ಪ ಅಷ್ಟಕ್ಕೆ ನೀನು ರಂಪರಾಮಾಯಣ ಮಾಡ್ಕೊಂಡು ನನಗೇನವ ಕೆಲ್ಸಕ್ಕೆ ಹೋಯ್ತಾ ಇದೆಯಾ ಅಂತ ಅಂದ್ಕೊಂಡು ಬೆಂಗಳೂರಿಗೆ ಬಂದಿದ್ಯಾ ಅಂದರೆ ಗಂಡಂಗೆ ಹೇಳ್ಕೊಂಡು ಕಿವಿ ಚುಚ್ಕೊಂಡು ಬೆಂಗಳೂರು ಕರ್ಕೊ ಬಂದಿದ್ಯಾ ನೀನು. ಇವತ್ತು ಗೊತ್ತಾಯ್ತು ನೋಡಿ ನಿನ್ನ ವಿಷಯ ಅಲ್ಲವ. ನಾನೇನವ ಒಳ್ಳೆಳು ಅಂತವ ಅಂದ್ಕೊಂಡಿದ್ದೆ ಕಣ್ಣೆ ನಿನ್ನ. ಇಂಥ ಕೆಟ್ಟ ಬುದ್ಧಿ ಎಲ್ಲವ ತುಂಬ್ಕೊಂಡಿದ್ಯಾ ದೇಹದಲ್ಲಿ ಅಂತ ಗೊತ್ತಿರಲಿಲ್ಲ ಬಿಡು ನನಗೆ. ಅಯ್ಯಯ್ಯೋ ಬರಲಿ ನಿಮ್ಮ ಮಗ ಬರಲಿ, ಗೊತ್ತಾಗುತ್ತೆ ಯಾರ್ಯಾರು ಹೆಂಗೆ ಅಂತವ ಎಲ್ಲ ಗೊತ್ತಾಗುತ್ತೆ. ನಿಮ್ಮ ಮಗಂತವ ನೀವು ಮಾಡಿರೋರೆಲ್ಲನೂ ಹೇಳಿವ್ನಿ ಕಣ ನಾನು. ಹೇಳ್ದಂಗೆ ಏನು ಹಂಗೆ ಬುಚ್ಕೊಂಡಿಲ್ಲ ನಾನೇನು. ಪಿನ್ ಟು ಪಿನ್ ಏನೇನು ಹೇಳಿದ್ದೀರಿ ಎಲ್ಲವನ್ನೂ ಹೇಳಿದ್ದೀನಿ ನಾನು. ಬರಲಿರಿ ನಿಮ್ಮ ಮಗನೇ, ಗೊತ್ತಾಯ್ತದೆ ಯಾರಿಗೆ ಸಪೋರ್ಟ್ ಮಾಡ್ತಾರೆ ನಂಗೆ ಗಂಡ ಬಂದು ಅಂತವ ಗೊತ್ತಾಯ್ತದೆ ನಿಮಗೆ. ಹ್ಞೂ ಕಣಮ್ಮಿ ಗೊತ್ತಾಯ್ತದ ತಗೋ. ಬರಲಿ ನನ್ನ ಮಗನೂ ಐತೆ ನಿನಗೆ. ಅಲ್ಕಣಮ್ಮಿ ನೀನೆಲ್ಗೋಗಿದ್ದಮ್ಮಿ ಈಟೊತ್ತು ಗಂಟವ? ಬಾ ಬಿರ್ನೆ ಹೋಗ್ಬೇಕು ಮನೆಗೆ ಅಂತ ಹೇಳಿರ್ಲಿಲ್ವ? ಏನು ಮನೆ ನೋಡ್ಕೊಬರಕ್ಕೆ ಹೋಗಿದ್ದೇನು ನೀನು? ಅಲ್ಲ ಅವಳು ಅಷ್ಟೊಂದೆಲ್ಲ ಬೈತವಳು ನಿಮ್ಮ ಅತ್ತೆಗೆ ಅಂತವ, ಒಂಚೂರು ಇದಿಲ್ವಲ್ಲ ನಿನಗೆ? ಮನೆ ನೋಡ್ಕೊ ಬಂದ್ಬಿಡೋಣ ಅತ್ತೆ ಮಾತಾಡ್ತಿರ್ಲಿ ಅಂತವ ಹೋಗಿದ್ದೇನು ನೀನು? ಅಯ್ಯೋ ಅತ್ತೆ ಅದ್ಯಾಕತ್ತೆ ನನಗೆ ಬೈತಾ ಇದ್ದೀರಿ? ನಾನೇನು ಮಾಡಿದೆ ಅಂತವ? ನಾನು ಎಲ್ಲೂ ಹೋಗಿರಲಿಲ್ಲ. ಒಂದಿಟ್ಟು ಬಾತ್ರೂಮ್ಗೆ ಹೋಗ್ಬೇಕು ಅನಿಸ್ತಿತ್ತು, ಅದಕ್ಕೆ ಹೋಗಿ ಬಂದೆ. ನೀವು ಹಂಗಂತಿರ್ಲಿಲ್ವೇ ರೈಲ್ವೆ ಸ್ಟೇಷನಾಗೆ ಬಾತ್ರೂಮ್ಗೆ ಹೋಗ್ಬೇಕು ಅಂತವ? ನನಗೂ ಯಾಕೋ ಹಂಗೆ ಅಂತಿತ್ತು. ನೆನ್ನೆ ಅವರೆಕಾಳು ಸಾಂಬಾರು ತಿಂದ್ಬಿಟ್ಟು ಹಿಂಗೆ ಆಗೋಗೈತು ಒಲೆಯ. ಅದಕ್ಕೆ ಒಂದಿಟ್ಟು ಹೋಗಿ ಬರೋಣ ಅಂತ ಹೋದ್ರೆ ನೀವು ಯಾಕತ್ತೆ ಹಿಂಗಾಡಿರಿ? ನಾನೇನು ಮನೆ ನೋಡೋಕೆ ಹೋಗಿರ್ಲಿಲ್ಲ ಕಣ್ ತಕೊಳ್ಳಿ, ಅಲ್ಲೇ ಬಾತ್ರೂಮ್ಗೆ ಹೋಗಿ ಬಂದೆ. ಅಲ್ಲ ನೀವು ಅಕ್ಕನ ಮೇಲೆ ಚಿಟ್ಟಲ್ಲವ, ನನ್ನ ಮೇಲೆ ಯಾಕೆ ತಿರ್ಸ್ಕೊತಿದ್ದೀರಿ ಅಂತವ? ನಾನು ಬಾತ್ರೂಮ್ಗೆ ಹೋಗ್ಬಾರ್ದು ಅಂದರೆ ಏನರ್ಥ ನಿಮ್ಮದು? ಇವಾಗ ನಾನು ಜಗಳಕ್ಕೆ ಬೀಳ್ಬೇಕೇನು ನಿಮ್ಮ ಜೊತೆಲಿ? ಹೇಳಿ ಅತ್ತೆಗಿ ಜಗಳಾಡೋಣ ಇಬ್ರು ಅತ್ತೆಗೆ ಸೇರ್ಕೊಂಡು. ಅಯ್ಯ ಇದು ಯಾಕೆ ಹಿಂಗೆ ಎಗ್ರಕ್ಕೆ ಬರ್ತೀರಮ್ಮಿ ಇಬ್ರುವೇ? ಅದೇನು ಸೊಸೆದಿರೋ ಅಂತ ಕಟ್ಕೊಬಂದು ಏನೋ ನಾನು ಕಾಣೆ ಕಣಪ್ಪ. ಅಯ್ಯೋ ದೇವ್ರೆ. ಮದುವೆ ಮಾಡ್ಕೋಬೇಕಾದ್ರೆ ಮಾತ್ರವ ಸಾಧು ಹಂಗಿದ್ರಿ. ಈಗ ಹೆಂಗೆ ಎಗ್ರಕ್ಕೆ ಬರ್ತೀರಿ ನೋಡಿ. ಅಯ್ಯೋ ನಿನಗೇನು ಹೇಳಿಲ್ಲ ಕಣಮ್ಮಿ, ಸುಮ್ಮನೆ ನಿಂತ್ಕೊ ನೀನು. ನನ್ನ ಮಗ ಬರುತ್ತನ್ಕ ಇಲ್ಲೇ ನಿಂತಿರು, ಬತ್ತಾನೆ ಅದು ಏನು ತೀರ್ಮಾನ ಅಂತವ ಮಾಡ್ಕೊಂಡು ಹೋಗನಿ. ಹೇಳ್ದೆ ಕೇಳ್ದೆ ಹಂಗೆಲ್ಲ ಹೋದ್ರೆ ಆಮೇಲೆ ಇವಳೇ ಏನೇನು ಬೇಕು ಎಲ್ಲ ಸೇರಿಸ್ಕೊಂಡು ನನ್ನ ಮಗಂಗೆ ಫಿಟ್ಟಿಂಗ್ ಇಟ್ಟು ಕೊಟ್ಬಿಡ್ತಲ್ಲ ಆಮೇಲೆ. ಇದೇನಿದು ಇಷ್ಟೊಂದು ಗಲಾಟೆ ಕೇಳಿಸ್ತಾ ಇದೆಯಲ್ಲ? ಅಲ್ಲ ಇವರು ಮನೆಗೆ ಗೃಹ ಪ್ರವೇಶ ಮಾಡಕ್ಕೆ ಬಂದಿದ್ದಾರಾ ಇಲ್ಲ ಜಗಳ ಆಡೋಕ್ಕೆ ಬಂದಿದ್ದಾರಾ? ಏನು ಇಷ್ಟೊಂದು ಜೋರಾಗಿ ಗಲಾಟೆ ಮಾಡ್ತಾವ್ರಲ್ಲ? ಸೊ ನಮ್ಮಮ್ಮ ಇದ್ದಿದ್ದ ಕಡೆ ಎಲ್ಲ ಬರೀ ಜಗಳ ಆಡೋದೇ ಆಯ್ತಪ್ಪ. ಅದಕ್ಕೆ ನಮ್ಮಮ್ಮನ ಬೇಡ ಅಂತಂದೆ, ಇವಳೇ ಕೇಳಲಿಲ್ಲ. ಕರೆಸ್ರಿ ಅಂತವ ಕರೆಸ್ಬಿಟ್ಲು. ನೋಡಿದ್ರೆ ಇಲ್ಲಿ ಮತ್ತೆ ಜಗಳ ಆಡ್ಕೊಂಡು ಕೂತವ್ರೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ವಲ್ಲಪ್ಪ. ಹೋಗಿ ನೋಡೋಣ ಅದೇನೇನು ಮಾಡ್ತಾವ್ರೆ ಅಂತ ನೋಡ್ಬಿಟ್ಟು ಗೊತ್ತಾಗುತ್ತೆ ಆಮೇಲೆ. ಅಗೋ ಅಲ್ಲಿ ನೋಡಿಯತ್ತೆ ಬಾವ ಬಂದರು. ಅದೇನು ತೀರ್ಮಾನ ಮಾಡ್ಕೊಳ್ಳಿ, ಅದೇನೇನು ಅಂತ ಕೇಳ್ಕೊಳ್ಳಿ ತೆಗಿ. ಹೋಗಂಗಿದ್ರು ಹೋಗೋಣ ಬಿರ್ನಿಯ. ಆಮೇಲೆ ಸಂಜೆಗೆ ಆಗೋಯ್ತದೆ ಮನೆಗೆ ಹೋಗೋ ಅಷ್ಟರಲ್ಲಿ. ಇಲ್ಲ ಇರಂಗಿದ್ರಿ ಇಲ್ಲ ಹೋಗಂಗಿದ್ರೆ ಬಿರ್ನೆ ತೀರ್ಮಾನ ಮಾಡ್ಕೊಂಡು ನಡೀರಿ ಹೋಗೋಣ ತೆಗಿ. ಇಲ್ಲಂತೂ ಇರಗಿರ ಮಾತಿಲ್ಲ ಕಣಮ್ಮಿ. ಏಟೆ ಒತ್ತಾದ್ರೂ ಇವತ್ತು ಹೋಗೋದೆ ಆ ಮನೆಗೆ ಹೋಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ರೈಲ್ವೆ ಸ್ಟೇಷನಲ್ಲೇ ಕೂತ್ಕೊಬಿಡ್ತೀನಿ ಹೊರ್ತು ನಾನು ಈ ಮನೇಲಂತೂ ಇರೋಕ್ಕಿಲ್ಲ. ಇವಳ ಹತ್ರ ಇಷ್ಟೊಂದೆಲ್ಲ ಮಾತು ಕೇಳ್ಕೊಂಡು ನಾನು ಅಲ್ಲಿಂದ ಬೇರೆ ಪಾತ್ರೆ ಬೇರೆ ಒತ್ಕೊ ಬಂದಿದ್ದೀನಿ. ಎಲ್ಲ ಕೇಳ್ಕೊಂಡು ಇಲ್ಲೇ ಬಿದ್ದಿರಕಾಯ್ತದ ನಾನಂತೂ ಇರೋಕ್ಕಿಲ್ಲ ಇವ್ರ ಮನೇಲಿ. ಇದೇ ಕೊನೆ ನಿರ್ಧಾರ ನಂದು. ಮಗ ಬರಲಿ ಅಂತ ಕಾಯ್ತೇವ್ನಿ, ಅವ್ನು ಬಂದ ತಕ್ಷಣ ಹೇಳ್ಬಿಟ್ಟು ಹೋಯ್ತಾರಣ ಅಷ್ಟೇ. ಅಮ್ಮ ಇದು ಯಾಕಮ್ಮ ಹಿಂಗಾಡ್ತಾ ಇದ್ದೀರಿ ಎಲ್ಲರೂ? ಹಾಲು ಉಕ್ಸಕ್ಕೆ ಅಂತ ಬಂದ್ಬಿಟ್ಟು ಇದು ಯಾಕಮ್ಮ ಜಗಳ ಕಾಯ್ಕೊಂಡು ನಿಂತಿದ್ದೀರಲ್ಲ? ಏನಾಯ್ತು ಹೇಳಿ ನಿಮ್ಗೀಗ? ಯಾಕ್ರಮ್ಮ ಹಿಂಗಾಡ್ತಾ ಇದ್ದೀರಾ? ಯಾರ್ಯಾರು ಜಗಳ ಆಡ್ತಾ ಇದ್ದೀರಿ ಇವಾಗ? ಜಗಳ ಆಡೋಕ್ಕೆ ಅಂತಲೇ ಬಂದ್ರ ನೀವು? ಅದಕ್ಕೆ ನಾನು ಇವಳಿಗೆ ಹೇಳ್ದೆ ಬೇಡ ಕಣೆ ಕರೆಯೋದವ್ರನ್ನ ಅಂತವ. ಇವಳೇ ಕೇಳಿಲ್ಲ, ಕರೆದ್ಬಿಟ್ಟು ಇವಾಗ ಎಲ್ಲ ಜಗಳ ಕಾಯ್ಕೊಂಡು ಕೂತಿದ್ದೀರಪ್ಪ. ಅಯ್ಯೋ ಕರೆಯೋದು ಯಾಕೆ ಬೇಕಿತ್ತು, ಹಿಂಗೆ ಜಗಳ ಆಡೋದು ಯಾಕೆ ಬೇಕಿತ್ತು ಅಂತ ನಾನು. ಮಗನೇ ಏನಂತ ಹೇಳಪ್ಪ, ನೀನು ಹೆಂಡ್ತಿ ಅವಾಗಿಂದವ ಬಂದಾಗಿಂದ ಅಪಾದನೆ ಮೇಲೆ ಅಪಾದನೆ ಹಾಕೊಂಡು ನನಗೆ ಬೈದಿದ್ದು ಬೈತಾವಳೆ ಕಣೋ. ಒಂದು ನಿಮಿಷನೂ ಬಾಯಿ ಬಿಡೋಕ್ಕೆ ಬಿಡ್ದಂಗೆ ಮನೆಗೆ ಬಂದವ್ರ ಅತ್ತಿಗೆ ಕುತ್ಕೊ ಅಂತನೂ ಹೇಳ್ದಂಗೆ ಬೈದೆಳಿತಾವಳೆ ಕಣೋ. ಎಷ್ಟೊತ್ತಿಂದ ನಾನು ಬೈಸ್ಕೊಂಡು ಸುಮ್ಮನೆ ನಿಂತಿದ್ದೀನಿ ಗೊತ್ತಾ? ನಾನೇನು ನೀನು ಕರೆದೆ ಅಂತ ಬಂದಿದ್ದು ಕಣಪ್ಪ, ಇಲ್ಲ ಅಂದರೆ ನಾನೇನು ಬರ್ತಿರ್ಲಿಲ್ಲ. ನೋಡಿದ್ರೆ ಇಲ್ಲಿ ನೀನು ಹೆಂಡ್ತಿ ಅವಮಾನ ಮಾಡ್ತಾವಳೆ ನನಗೆ. ಯಾಕೆ ಬಂದ್ರಿ ಮನೆಗೆ ಅಂತೆಲ್ಲ ಕೇಳ್ತಾಳೆ ಕಣಪ್ಪ. ಆಮೇಲೆ ಪಾತ್ರೆ ಎಲ್ಲನೂ ನಾನು ಅಷ್ಟೊಂದೆಲ್ಲ ಕಷ್ಟಪಟ್ಕೊಂಡು ಎತ್ಕೊಂಡು ಬಂದಿದ್ದೀನಿ. ಮೇಲಿಂದವ ಮಂಜುನ ಕೈಲೆಲ್ಲ ತಗ್ಸಿ ರಾತ್ರಿ ಎಲ್ಲವ ಅದನ್ನೆಲ್ಲ ಒರೆಸಿ ತೊಳೆದು ಎಲ್ಲ ಮಾಡ್ಕೊಂಡು ಬ್ಯಾಗಲ್ಲೆಲ್ಲ ತಗೊಂಡು ಅಷ್ಟು ದೂರದಿಂದ ಬಂದಿದ್ದೀನಿ ಕಣಪ್ಪ. ಆದ್ರೂ ನೀನು ಎಂತಿಗೊಂಚೂರು ಬೆಲೆ ಇಲ್ಲ. ತಂದ್ಕೊಟ್ರಿ ಅಂತ ಹೇಳೋಕ್ಕೆ ಅಂತ ತಂದ್ಕೊಟ್ರ ಅಂತ ಕೇಳ್ತಾಳೆ. ಹೊಸ ಮನೆಗೆಲ್ಲವ ಹೊಸ ಸಾಮಾನು ಇರಬೇಕು, ಹಳೆ ಸಾಮಾನು ಯಾಕೆ ತಂದ್ರಿ ಅತ್ತೆ ಅಂತೆಲ್ಲ ಕೇಳ್ತಾಳೆ ನೋಡಪ್ಪ. ಏನೇನೆಲ್ಲ ಹೇಳ್ತಾವಳು ನೋಡಪ್ಪ ನೀನು ಹೆಂಡ್ತಿ. ಇದಕ್ಕೆ ಏನಪ್ಪ ನೀನು ಅಷ್ಟು ದೂರದಿಂದ ನಮ್ಮನ್ನ ಕರೆದಿದ್ದು? ನಾನು ಸುಮ್ಮನೆ ಅಲ್ಲೇ ಇರ್ತಿದ್ನಲ್ಲಪ್ಪ, ಯಾಕಪ್ಪ ಕರೆಯೋಕೆ ಹೋದೆ ನನ್ನ? ಅಮ್ಮ ಒಂದು 5 ನಿಮಿಷ ಸುಮ್ಮನಿರು. ನೀನೀಗ ಯಾಕೆ ಅಳ್ತಿದ್ಯಾ ಅಂತವ? ಕೇಳ್ತೀನಿ ಅದು ಏನಾಯ್ತು ಅಂತವ, ಒಂದು ನಿಮಿಷ ಇರು.
ಲೇ ಕಾವ್ಯ ಏನಾಯ್ತು ಹೇಳಿ ಇವಾಗ ಹಾಂ ಏನು ಸಮಸ್ಯೆ ಏನಂದೆ ನೀನು ಅಮ್ಮಂಗೆ ಯಾಕೆ ಹಿಂಗೆ ಅಳ್ತೈತಮ್ಮ ಹಾಂ ಏನಾದರೂ ಒಂದು ಮಾಡ್ಕೊತಾ ಇರ್ತೀರಲ್ಲ ಅತ್ತೆ ಸೊಸೆ ಜೊತೆಗಿದ್ರೆ ಅದಕ್ಕೆ ಅಂತಲೇ ಬೆಂಗಳೂರಲ್ಲಿ ಮನೆ ಮಾಡ್ಕೊಂಡು ಕರ್ಕೊಬಂದೆ ನಾನು ಹಾಂ ಸುಮ್ಮನೆ ಅಲ್ಲಿದ್ರು ಜಗಳಾಡ್ತೀರಾ ಅಂತ ಆಗ ಇಲ್ಲಿ ಬಂದ್ರೂ ನೀವು ಬಿಡ್ತಾ ಇಲ್ವಲ್ಲ ಬುದ್ಧಿನ ಹಾಂ ಹೊಸ ಮನೆಗೆ ಬಂದಿದ್ದೀವಿ ನೆಮ್ಮದಿಯಾಗಿ ಹಾಲು ಉಗ್ಸ್ಕೊಂಡು ಇರೋಣ ಅಂತ ಇಲ್ಲ ಸುಮ್ಮನೆ ಜಗಳ ಕಾಯ್ತಾ ಇದ್ದೀರಲ್ಲ ನೀವು ಏನು ಹೇಳ್ಬೇಕು ಹೇಳಿ ನಿಮಗೆ ನನಗಂತೂ ಸಾಕಾಗಿ ಹೋಗೈತೆ ಕಣಪ್ಪ ಈ ಕಡೆ ಅಮ್ಮನ ಕಡೆಗೆ ಮಾತಾಡೋದು ಈ ಕಡೆ ಹೆಂಡತಿ ಕಡೆಗೆ ಮಾತಾಡೋದು ಯಾವ ಕಡೆಗೂ ಮಾತಾಡ್ದಂಗೆ ನನಗಂತೂ ತಲೆ ಕೆಟ್ಟು ಹೋಗೈತೆ ತಗಿ ಹಾಂ ಏನಾಯ್ತು ಇವಾಗ ಅಂತ ಹೇಳು ನೀನು ಅಂದ್ಬಿಟ್ಟು ರೀ ಯೋ ನಿಮ್ಮ ಅವ್ವ ಅವರಲ್ಲ ಯಪ್ಪ ಯಾವುದಾದ್ರೂ ಡ್ರಾಮಾ ಕಂಪ್ನಿಗಾದ್ರೂ ಸೇರಿಸ್ಬೇಕಿತ್ತು ಕಣ್ರಿ ಅವ್ರನ್ನ ಎಷ್ಟೊಂದು ಡ್ರಾಮಾ ಮಾಡ್ತಾವ್ರು ನೋಡ್ರಿ ಅಲ್ಕಂಡ್ರಿ ನನಗೇನು ಹೇಳಿಲ್ಲ ಅವ್ರಿಗೆ ಅವರೇ ಶುರು ಮಾಡಿದ್ರು ಪಾತ್ರೆ ಗೀತ್ರೆ ಅಂತವ ಅದಕ್ಕೆ ನಾನು ಹೇಳ್ದೆ ಯಾಕತ್ತೆ ಅಲ್ಲಿಂದ ಎಲ್ಲವ ಪಾತ್ರೆ ತರಕ್ಕೆ ಹೋದ್ರಿ ಆಮೇಲೆ ನೀವು ಹೇಳ್ಕೊಂಡು ತಿರುಗ್ತೀರ ಎಲ್ಲರ ಹತ್ರನೂ ನನ್ನ ಪಾತ್ರೆ ತಗೊಂಡೋಗಿ ಕೊಟ್ಟು ಬಂದೆ ಅಷ್ಟೊಂದು ಪಾತ್ರೆ ತಗೊಂಡೋಗಿ ಕೊಟ್ಟು ಬಂದೆ ಇಷ್ಟೊಂದು ಪಾತ್ರೆ ತಗೊಂಡೋಗಿ ಕೊಟ್ಟು ಬಂದೆ ಅಂತ ಊರಲ್ಲೆಲ್ಲ ಹೇಳ್ತೀರಿ ಕೋಟಿಗಟ್ಟಲೆ ಮನೆನೇ ತಗೊಂಡಿದ್ದೀವಿ ಇನ್ನು ಜುಜುಬಿ ಪಾತ್ರೆ ತಗೊಳಕ್ಕೆ ಆಯ್ತಾ ಇರಲಿಲ್ವಾ ಅಂತ ಹೇಳ್ದೆ ಕಣ್ರಿ ಅಷ್ಟೇ ಅಷ್ಟಕ್ಕೆ ಶುರು ಮಾಡಿದ್ರು ನೋಡಿ ನಿಮ್ಮವ್ವನ ಗೊತ್ತಲ್ಲ ನಿಮಗೆ ನಿಮ್ಮಮ್ಮಂದು ಹೆಂಗೆ ವರ್ಷೆ ಅಂತವ ಗೊತ್ತಲ್ಲ ಅದು ಇದು ಅಂತ ಶುರು ಮಾಡಿದ್ರು ಅದಕ್ಕೆ ನಾನು ಹೇಳ್ದೆ ನೀವು ಆವಾಗ ಮದುವೆ ಆಗಿ ವಸ್ತ್ರಲ್ಲಿ ಬಂದಾಗ ಅಡುಗೆ ಮನೆ ಒಳಗೆ ಬಿಡ್ತಾ ಇರಲಿಲ್ಲ ಅಡುಗೆ ಮನೆ ಒಳಗೆ ಹೋದ್ರೆ ಅದೇನಾದ್ರು ಮುಟ್ಟಿದ್ರೆ ಅದ್ಯಾಕೆ ಮುಟ್ತೆ ಇದ್ಯಾಕೆ ಅಲ್ಲಿಟ್ಟೆ ಅಂತೆಲ್ಲ ಕೇಳೂರಿ ಅದಕ್ಕೆ ನಾನು ಅಡುಗೆ ಮಾಡೋಕ್ಕೆ ಬರ್ತಿರ್ಲಿಲ್ಲ ಅತ್ತೆ ಅಂತ ಸುಮ್ಮಂಗೆ ಒಪ್ಪಿಸ್ಕೊಂಡು ಹೇಳ್ತಾ ಇದ್ದೆ ಅಷ್ಟೇ ಕಣ್ರಿ ಆಗಿದ್ದು ಇನ್ನೇನು ಆಗಿಲ್ಲ ಅಷ್ಟಕ್ಕೆ ನಿಮ್ಮಮ್ಮ ರಾಮಾಯಣ ಮಾಡ್ಕೊಂಡು ಹೋಗ್ತೀನಿ ನಾನು ಇಲ್ಲಿ ಇರೋಕ್ಕಿಲ್ಲ ಅಂತವ ನಿಂತವ್ರಿ ನಾನೇನು ಮಾಡೋಕ್ಕೋಗಿಲ್ಲ ಕಣ್ರಿ ಏನೂ ಮಾತಾಡಿಲ್ಲ ಸುಮ್ಮನೆ ನಾಟಕ ಮಾಡ್ತವ್ರೆ ಡ್ರಾಮಾ ಕಂಪ್ನಿಗಾರು ಸೇರಿಸಿ ನಿಮ್ಮಮ್ಮನ್ನ ಹೆಂಗೆ ನಾಟಕ ಮಾಡ್ತಾವ್ರು ನೋಡಿ ಅಲ್ಲಿ ನಿಂತ್ಕೊಂಡು ಈಟೊತ್ತು ಗಂಟ ಊರ ಅಂದ್ಕೊಂಡು ಕೋಪದಲ್ಲಿ ಮಾತಾಡ್ತಿದ್ದರು ನೀವು ಬಂದ ತಕ್ಷಣ ಅಯ್ಯೋ ಮಗ್ನಿ ಅಂದ್ಕೊಂಡು ಇದು ಸೈಲೆಂಟಾಗಿ ಮಾತಾಡ್ತಾವ್ರು ನೋಡಿ ಎಂಥರಿರ್ಬೇಕು ನಿಮ್ಮಮ್ಮ ಅಂತವ ಅಯ್ಯೋ ಈ ಪಾತ್ರೆ ವಿಷಯಕ್ಕೆ ಇಷ್ಟೊಂದೆಲ್ಲ ಜಗಳ ಮಾಡ್ಕೊಂಡಿದ್ದೀರಾ ನೀವಿಬ್ರು ಅಲ್ಲ ನಿನಗೆ ಇವಾಗ ಕಾವ್ಯ ಇಷ್ಟ ಇಲ್ಲ ಪಾತ್ರೆ ಅಂತಂದರೆ ಹಳೆ ಪಾತ್ರೆಗಳಲ್ವ ಇಲ್ಲವಾ ಇಷ್ಟ ಇಲ್ಲ ಅಂತಂದರೆ ಸುಮ್ಮನೆ ಇಟ್ಕೋಬೇಕು ಆಮೇಲೆ ಅಮ್ಮ ಹೋದ್ಮೇಲೆ ಬಿಸಾಕಿದ್ರೆ ಆಗಿರೋದಪ್ಪ ಅದಕ್ಕೆ ಯಾಕೆ ಇಷ್ಟೊಂದೆಲ್ಲ ಮಾತಾಡ್ಕೊಂಡು ವಾದ ಮಾಡ್ಕೊಂಡು ಇಷ್ಟ ಇದ್ದರೆ ಇಟ್ಕೋಬೇಕು ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಕಣತ್ತೆ ನನಗೆ ತಗೊಂಡೋಗಿ ವಾಪಸ್ಸು ಅಂತನಾದರೂ ಹೇಳ್ಬೇಕು ಇಲ್ಲ ಬಿಸಾಕಾದರೂ ಬಿಸಾಕಬೇಕು ಅಷ್ಟನ್ನು ಬಿಟ್ಟು ನೀನು ಸುಮ್ಮನೆ ಜಗಳ ಮಾಡ್ಕೊಂಡು ಬೆಳಿಗ್ಗೆನೆಯ ಹೊಸ ಮನೇಲಿ ಹಿಂಗೆಲ್ಲ ಜಗಳ ಮಾಡ್ಕೊಂಡು ನಿಂತ್ಕೊಂಡ್ರೆ ಅಕ್ಕಪಕ್ಕದ ಮನೆಯವ್ರು ಏನಂತಾರೆ ಅಂತನಾದರೂ ಯೋಚನೆ ಮಾಡಿದ್ಯಾ ಇಲ್ಲೆಲ್ಲ ಎಂಥ ಜನಗಳಿದ್ದಾರೆ ಅಂತ ಗೊತ್ತು ತಾನೆ ನಿನಗೆ ನಮ್ಮ ಪಕ್ಕದ ಮನೆಯವರು ರಿಟೈರ್ಡ್ DC ಅವನು ಅವಯ್ಯ ಇದ್ದಾನೆ ಅವಯ್ಯ ಬಂದು ಹಿಂಗೆ ಕೇಳಿಸ್ಕೊಂಡ್ರೆ ಇದು ಯಾರು ಕೊಟ್ಟವ್ರು ಇವರು ಹಿಂಗೆ ಹಳ್ಳಿಯವ್ರಿಗೆ ಇಷ್ಟೊಂದು ಜಗಳ ಆಡ್ತವ್ರಲ್ಲ ಅಂತ ಬೈಕೊಳಕ್ಕಿಲ್ವಾ ಹಂಗೆಲ್ಲವ ಮಾಡಬಾರ್ದು ಕಣ್ಕಾವ್ಯ ನಿನಗೂ ಗೊತ್ತಾಗಲ್ವಿಲ್ಲ ಅಮ್ಮಂಗಂತೂ ಏನೂ ಗೊತ್ತಾಗಲ್ಲ ಹೆಂಗಿರ್ಬೇಕು ಎಲ್ಲಿಗೆ ಬಂದಾಗ ಹೆಂಗಿರ್ಬೇಕು ಏನು ಮಾಡಬೇಕು ಅಂತವ ನಿನ್ಗಾದ್ರೂ ಗೊತ್ತಾಗಲ್ವಾ ಹೇಳು ಯಾಕೆ ಹಿಂಗೆ ಸುಮ್ಮನೆ ಜಗಳ ಮಾಡೋಕೋದೆ ಲೇ ಸಾಕು ಮುಚ್ಚಲ ಬಾಯ ಏನು ಹೇಳ್ತಿದ್ದಿಲ್ಲ ನೀನು ತಿರುಗಿ ಕಡೆಗೆ ಬಂದಿದ್ದ ಏನು ಹೇಳ್ತಿದ್ಯಾ ಅಂತವ ನೀನು ಅಂತ ನನಗೆಯಾ ಎಲ್ಲಿ ಹೆಂಗಿರ್ಬೇಕು ಅಂತ ಗೊತ್ತಾಗಕ್ಕಿಲ್ಲ ಅಂತ ಹೇಳ್ತಾ ಇದ್ದೆ ನೀನು ಎಂಟ್ರ ಮುಂದೆ ಹಿಂಗೆ ಹೋಗಿ ಅಮ್ಮನ ಬಗ್ಗೆ ಮಾತಾಡಿದ್ರೆ ಇನ್ನೇನು ಮಾತಾಡ್ರು ಸದ್ರ ತಗೊಂಡಂಗೆ ನಿನ್ನಿಂದನೇ ಕಂಡ್ಲ ಅವರೆಲ್ಲವ ಸದ್ರ ತಗೊಂಡಿರೋದನ್ನೇ ನೀವು ನೆಟ್ಟಿಗಿದ್ದಿದ್ರೆ ಮಕ್ಳು ಅನ್ನೋರು ಮಕ್ಳು ಅನ್ನಿಸ್ಕೊಂಡು ಅವ್ರು ನೆಟ್ಟಿಗಿದ್ದಿದ್ರೆ ಇವೆಲ್ಲ ಆಯ್ತಾ ಇರಲಿಲ್ಲ ನೀವೇ ನೆಟ್ಟಿಗಿಲ್ದಿದ್ರೆ ಅವ್ರು ಇನ್ನೇನು ಮಾಡ್ತಾರೆ ಅವ್ರೂ ಸದ್ರ ತಗೊಂಡೆ ಮಾತಾಡೋದು ನಮ್ಮ ಅಮ್ಮಂಗೆ ಎದುರುದ್ರ ಕೊಟ್ಟಲ್ಲ ಅಂತ ಅವಳಿಗೆ ಬೈಯದ್ಬಿಟ್ಟು ಪಾತ್ರೆ ಇಷ್ಟ ಇಲ್ಲ ಅಂದರೆ ಇಟ್ಕೋಬೇಕಿದ್ದು ಕಣೆ ಕೊಟ್ಬಿಡ್ಬೇಕು ಅಂತ ಹೇಳ್ತಾ ಇದೆಯಲ್ಲ ನೀನು ಎಂಥ ಇವನಿರ್ಬೇಕು ನೀನು ನನಗೆ ಬಾಯಿಗೆ ಬರ್ತದೆ ನೋಡು ಅದು ಇದು ಕೆಟ್ಟ ಮಾತೆಲ್ಲವ ಆಮೇಲೆ ನನ್ನ ಸೀನಪ್ಪನೇ ಸರಿ ಕಂಡ್ಲೆ ನಿನ್ನಂಗೆ ಆಡೋಕ್ಕಿಲ್ಲ ಅವನು ಎಷ್ಟೇ ಇದ್ರೂ ಅವ್ವನೇ ಅವನಿಗೆ ಮುಖ್ಯ ನೀನು ಅಂತಾನಲ್ಲ ನೀನು ಎಷ್ಟೇ ಆದ್ರೂ ಹೆಣ್ತಿನ ಕರ್ಕೊಂಡು ದೂರ ಬಂದನಲ್ವ ನೀನು ನಿನ್ನ ಬುದ್ಧಿ ಗೊತ್ತಿಲ್ವ ಆವಾಗಲಿಂದನೇ ಗೊತ್ತು ನನಗೆ ಕಣಂತೆ ಈಗೇನೋ ಬದಲಾಗಿದೆಯೇನೋ ಅಂತಂದರೆ ಈಗಲೂ ಹೆಂಡ್ತಿ ಸರಿಗಿಟ್ಕೊಂಡು ಓಡಾಡೋದೇ ಬಿಡು ನೀನು ಯಾವತ್ತೂ ಸರಿ ಹೋಗೋಕ್ಕಿಲ್ಲ ಅಲ್ಲ ನಾನೇನು ಇಲ್ದಿರೋ ಪಾತ್ರೆನೆಲ್ಲ ತಂದ ಹೊಸ ಪಾತ್ರೆಗಳನ್ನೆಲ್ಲ ಮೇಲೆ ಇಟ್ಟಿದ್ದನ್ನ ಬಂದಿದ್ದೀನಿ ನೀವೇ ತಂದಿದ್ರಲ್ಲಪ್ಪ ಒಂದಿಟ ಬೆಂಗಳೂರಿಂದ ಬಂದಾಗ ಒಂದ್ಸರಿ ತಂದಿದ್ರಲ್ಲ ಅವೇ ಇದ್ದು ಅವನು ಎಲ್ಲ ಬಂದಿದ್ದೀನಿ ನಾನು ಒಂದು ಪಾತ್ರೆನೂ ಬಳಸ್ದಂಗೆ ಪಾಪ ಸುಮ್ಮಂಗುವೆ ಹೇಳ್ಕೊಂಡು ಒಂದು ಪಾತ್ರೆನೂ ಬಳಸ್ಬೇಡ ಕಣಮ್ಮ ಅವರೆಲ್ಲ ತಂದಿರೋದು ಅವ್ರ ಮನೆಗಿನೇ ಮಾಡ್ದಾಗ ಕೊಡೋಣ ಅಂತವ ಎಲ್ಲ ಇಟ್ಕೊಂಡು ನಾನು ಹೊಸ ಪಾತ್ರೆಗಳನ್ನೆಲ್ಲವ ತಗೊಬಂದ್ರೆ ಅದು ತಲೆ ಮೇಲೆ ಹೊತ್ಕೊಂಡು ಬಂದಿದ್ದೀನಿ ಅಂತಲ್ಗೆ ಹಿಂಗೆ ಅವಮಾನ ಮಾಡ್ತಿದ್ದೀರಲ್ಲ ನೀವು ಗಂಡ ಹೆಂಡತಿ ಸೇರ್ಕೊಂಡು ನಿಮ್ಮ ಮನೆಗೆ ಬರಬಾರ್ದಿತ್ತು ಕಣ್ಲ ತಪ್ಪು ಮಾಡ್ಬಿಟ್ಟೆ ನಾನು ಬಂದು ಏನು ಸೀಮಿಗಿಲ್ದಿರೋದು ಕೋಟಿಗಟ್ಟಲೆ ಮನೆ ತಗೊಂಡಿದ್ಯಾ ಅಂತ ಏನು ಕೋಟಿಗಟ್ಟಲೆ ಮನೆ ತಗೊಂಡ್ರೆ ಇಲ್ಲ ಅಪ್ಪ ಅವಂಗೆ ಬೆಲೆ ಕೊಡೋದು ಕಲ್ತ್ಕೊ ಮೊದಲು ಇಲ್ಲಾಂದರೆ ಏನು ಕೋಟಿ ಸಂಪಾದನೆ ಮಾಡಿದ್ರು ವ್ಯರ್ಥನೇ ಅದು ಅದು ತಿಳ್ಕೊಬಿಡು ನೀನು ಹೆಂಗೆ ನೋಡ್ಕೊತಿದ್ಯಾ ನಿನ್ನ ಮಕ್ಕಳು ನೀನು ಹಂಗೆ ನೋಡ್ಕೊತಾರೆ ಅವ್ರೇನು ನೋಡೋಕ್ಕಿಲ್ವ ನೀನು ನಿಮ್ಮ ಅಪ್ಪ ಅವನು ಹೆಂಗೆ ನೋಡ್ತಿದ್ಯಾ ಅಂತವ ನೋಡ್ಕೊತಿರ್ತಾರೆ ಅವ್ರು ಬೇಕಣಂತೆ ಅವ್ರೂ ನಿನ್ನ ವಯಸ್ಸಾದ್ಮೇಲೆ ಹಂಗೆ ನೋಡ್ಕೊಳ್ಳೋದು ಅದೇನೋ ಅಂತಾರಲ್ಲ ಕರ್ಮ ಎಲ್ಲವ ಇಲ್ಲೇ ಅನ್ಭವಿಸಿ ಹೋಗ್ಬೇಕಣಪ್ಪ ಅವಾಗಿನಂಗೆ ನರಕಕ್ಕೆ ಸ್ವರ್ಗಕ್ಕೆ ಹೋಗಲ್ಲ ಇವಾಗ ಎಲ್ಲ ಸ್ವರ್ಗ ನರಕ ಎಲ್ಲವ ಭೂಮಿ ಮೇಲೆ ನೋಡ್ಕೊಂಡು ಹೋಗ್ಬೇಕು ಅದು ಎಷ್ಟು ದಿನ ಆಡ್ತೀರ ಆಡಿ ನೋಡ್ತೀನಿ ನಾನು ನನಗೇನು ಇಲ್ವೇನೋ ಮನೆ ಇಲ್ವಾ ನನಗೇನು ನಿನ್ನ ಹತ್ರನೇ ಬಂದಿರ್ಬೇಕಾ ನಾನು ಹೋಯ್ತೀನಿ ನಾನು ಮನೆಗೆ ನನ್ನ ಗಂಡ ಇನ್ನೂ ಗಟ್ಮುಟ್ಟಾಗವನೆ ದುಡಿತವನೆ ನನ್ನ ಸೊಸೆ ಅವಳೆ ಸುಮಾ ಪಾಪ ಚೆನ್ನಾಗಿ ನೋಡ್ಕೊತಾವಳೆ ನಿನ್ನೆಂಟಿ ಹಂಗೆ ಆಡೋಕ್ಕಿಲ್ಕಂಡ್ಲಿ ನಿನ್ನೆಂಟಿ ಹಂಗೆ ಬಿನಾಡ್ಗತ್ತಿ ಹಂಗೆ ಆಡೋಕ್ಕಿಲ್ಲ ನನ್ನ ಸೊಸೆ
ಏನತ್ತೆ ಅದು ಏನೆಲ್ಲ ಮಾತಾಡ್ತಿದ್ದೀರಾ ನೀವು ಬಿನ್ನಾಡ್ಗತಿ ಪನ್ನಾಡ್ಗತಿ ಅಂತವಲ್ಲವ ನಿಮ್ದೆಲ್ಲವ ಮನೇಲೇ ಇಟ್ಕೊಳ್ಳಿ, ಹಂಗೆಲ್ಲ ಮಾತಾಡಬೇಡಿ. ಇಲ್ಲಿ ಬಂದಿದ್ದ ಕಡೆ ಎಲ್ಲ ನೀವು ಅದಕ್ಕೆ ಈ ಹಳ್ಳಿ ಜನಗಳನ್ನ ಇಲ್ಲೆಲ್ಲ ಕರಿಬಾರ್ದು ಅಂತ ಅನ್ನೋದು. ನಮ್ಮ ಮನೆಯವ್ರು ಹೇಳಿದ್ರು ನಾನೇ ಕೇಳಿಲ್ಲ. ಸುಮ್ಮನೆ ಕರೆದ್ಬಿಟ್ಟು ನನ್ನ ನೆಮ್ಮದಿ ಎಲ್ಲವ ನಾನೇ ಹಾಳು ಮಾಡ್ಕೊತಾ ಇದ್ದೀನಿ. ಸುಮ್ಮನೆ ಇದ್ದಿದ್ರೆ ಆಗಿರೋದು ನಾನು ಹಾಳಾದಳು. ಯಾಕಾದರೂ ಕರೆದ್ನೆ ಏನೋ ನಿಮ್ಮನ್ನ. ಹ್ಞೂ ಕಣಮ್ಮ, ಯಾಕೆ ಕರಿತೀಯ ಹೇಳು. ಈಟುದ್ದ ಮಾಡಿ ನಾನು ಸಾಕಿ ಬೆಳೆಸಿ ಓದಿಸಿ ಕೆಲಸ ಕೊಡಿಸಿ ಎಲ್ಲ ಮಾಡಿಸಿ ಕೊನೆಗೆ ನಿನ್ನ ಕೈಲಿ ತಂದು ಒಪ್ಸಿದ್ನಲ್ಲ. ಇವಾಗ ಅಪ್ಪ ಅವ್ವ ಯಾಕೆ ಬೇಕು ನಿಮಗೆ? ನಿಮ್ಮದೇ ರಾಜ್ಯ ಬರ ಬಿಡಿ. ಯಾಕೆ ಕರಿತೀಯ ನನ್ನಂತಳನ್ನ? ಹ್ಞೂ ಕಣಪ್ಪ, ನೀನು ಹೆಂಡ್ತಿ ನೀನುಂಟು ನೀನು ಹೆಂಡ್ತಿ ಉಂಟು ಅಂತ ಇದ್ಬಿಡಿ ಇಬ್ರು. ಅಪ್ಪ ಅಮ್ಮ ಯಾರು ಬೇಡ, ಅವ್ರಿಗೆ ವಯಸ್ಸಾಗೈತೆ ನೋಡ್ಕೋಬೇಕು ಅದು ಇದು ಅಂತ ಏನು ಜಂಜಾಟ ಬೇಡ ಕಣ್ರಪ್ಪ ನಿಮಗೆ. ನಿಮ್ಮ ಸಂಸಾರ ನೋಡ್ಕೊಂಡು ನೀವು ಇದ್ಬಿಡಿ. ಆಯ್ತೇನು? ಸಾಕಿದ್ದಕ್ಕೂ ಒಳ್ಳೆ ಪ್ರತಿಫಲ ಕೊಡ್ತಾ ಇದೆಯಾ ಬಿಡು ನೀನು. ಹೆಂಡ್ತಿ ಮಾತು ಕೇಳ್ಕೊಂಡು ಹಿಂಗೆ ಉದ್ಧಾರ ಆಯ್ತೀಯ ನೋಡ್ತೀನಿ ನಾನು. ಅದೆಷ್ಟು ದಿನ ಹಿಂಗೆ ಆಡ್ತೀಯಾ, ಅದೇನೇನು ಉದ್ಧಾರ ಆಯ್ತೀಯ ಏನು ಮಾಡ್ತೀಯ ಅಂತವ ನೋಡ್ತೀನಿ ತಗೋ, ಗೊತ್ತಾಯ್ತದೆ. ನಾನು ಅಷ್ಟರಲ್ಲಿ ಏನು ಸಾತೋಗಿರಲ್ಲ. ಇನ್ನೊಂದು ಸ್ವಲ್ಪ ದಿನ ಗೊತ್ತಾಯ್ತದೆ ಹೆಂಡ್ತಿ ಬಂಡವಾಳ ಏನು ಅಂತವ. ಆಗ ನೀನೇ ಬತ್ತೀಯ ದಾರಿಗೆ. ಅಮ್ಮ ಅದೇನಮ್ಮ ಅದು ಬಾಯಿಗೆ ಬಂದಂಗೆ ಏನೇನೋ ಮಾತಾಡ್ತೀಯ ಸುಮ್ಮನೆ. ಇವಾಗ ಏನು ವಿಷಯ ಆಗಿರೋದು ಹೇಳು. ಪಾತ್ರೆ ಬೇಡ ಅಂತ ಅವಳು ಹೇಳಿದ್ಲು. ಯಾಕೆ ಬೇಡ ಅಂತ ಅಂದ್ಲು? ನೀನು ಮದುವೆ ಆಗಿ ವಸ್ತ್ರಲ್ಲಿ ನಾನು ನೋಡಿದ್ದೀನಿ ಕಣಮ್ಮ ಎಷ್ಟೊಂದು ಸರಿ. ಅವಳು ಏನಾದರೂ ಅಡುಗೆ ಮನೆಗೆ ಬಂದ್ಲು ಅಂತಂದರೆ ಯಾಕೆ ಬರ್ತಿದ್ಯಾ, ಈ ಕಾಫಿ ಯಾಕೆ ಮಾಡ್ಕೊತಿದ್ಯಾ, ಟೀ ಇಷ್ಟೊತ್ತಲ್ಲಿ ಯಾಕೆ ಕುಡಿತ್ಯಾ, ಲೋಟ ಯಾಕೆ ಅಲ್ಲಿಡ್ತಿದ್ಯಾ, ಅದು ಯಾಕೆ ಪಾತ್ರೆ ಬೆಳೀತಾ ಇದೆಯಾ ಅಂತ ಎಲ್ಲದಕ್ಕೂ ನೀವು ಪ್ರಶ್ನೆ ಮಾಡ್ತಿದ್ರೆ ಅವಳಿಗೆ ತಾನೇ ಹೆಂಗಾಯ್ತದಮ್ಮ? ಅವಳು ಹೊಸ್ದಾಗಿ ಅವ್ರ ಅಪ್ಪ ಅಮ್ಮ ಎಲ್ಲರನ್ನೂ ಬಿಟ್ಬಿಟ್ಟು ಬಂದಿರ್ತಾಳೆ. ನಮ್ಮಂಗೆ ಅಲ್ವಾ ಅವರು ಹೊಸ್ದಾಗಿ ಬಂದು ಹೊಸ ಮನೆ ಅವ್ರದ್ದು ಅಂತ ಅನ್ಸೋಕ್ಕಿಂತ ಮುಂಚೆನೇ ನಾವು ನಿಂದಲ್ಲ ಅದು ನಮ್ಮದು ನನ್ನ ಗಂಡ ತಂದು ಕೊಟ್ಟಿದ್ದು ಅಂತ ನೀನು ಹೇಳ್ಕೊಂಡು ಓಡಾಡಿದ್ರೆ ಅವಳಿಗೆ ಹೆಂಗಾಗತ್ತೆ ಹೇಳು? ಅದಕ್ಕೆ ತಾನೇ ಒಂದು ಸ್ವಲ್ಪ ಪಾತ್ರೆ ಎಲ್ಲ ನಾನು ತಂದಿದ್ದು ಅವಾಗ. ಬೆಂಗಳೂರಿಂದ ತಂದು ಅಂತ ನಾವಿಬ್ರು ತರಲಿಲ್ವಾ? ಇದೇ ಕಾರಣಕ್ಕೇನೆ ತಂದಿದ್ದು ಕಣಮ್ಮ. ನೀನು ಎಲ್ಲ ಪಾತ್ರೆಗಳನ್ನು ನನ್ನ ಪಾತ್ರೆ ಅಂತ ಎತ್ತೆತ್ತು ಮಡಿಕತ್ತಿದ್ದಲ್ಲ. ಇವಳಿಗೆ ಬೇಜಾರಾಗಿ ಪಾಪ ಬಂದು ಹೇಳೋದು, ನೋಡ್ರಿ ಹಿಂಗೆ ಮಾಡ್ತವ್ರೆ ನಿಮ್ಮಮ್ಮ ಎಲ್ಲ ಪಾತ್ರೆಗಳನ್ನು ನನ್ನ ಪಾತ್ರೆ ಅಂತ ಎತ್ತೆತ್ತು ಮಡಿಕತ್ತಾರೆ, ನಾನು ಯಾವ್ದ್ರಲ್ಲಿ ಅಡುಗೆ ಮಾಡೋಣ ಯಾವ್ದ್ರಲ್ಲಿ ಊಟ ಮಾಡೋಣ ಏನಕ್ಕೂ ಬಿಡ್ತಾ ಇಲ್ಲ ನಿಮ್ಮಮ್ಮ ಅಂತ ಅಂದಿದ್ದಕ್ಕೆ ನಾನು ಇಷ್ಟೊಂದೆಲ್ಲ ಪಾತ್ರೆ ತಗೊಬಂದು ಕೊಟ್ಟಿದ್ದೆ. ಅದು ಅಲ್ಲಿಗೆ ಬಳಸೋಕ್ಕೆ ಅಂತ ಇಟ್ಕೋಬೇಕು ತಾನೇ ನೀವು. ಈಗ ಹೊಸ ಮನೆ ಮಾಡಿದ್ಮೇಲೆ ಅದೇ ಪಾತ್ರೆಗಳನ್ನೆಲ್ಲ ತಗೊಬಂದು ಕೊಟ್ಟರೆ ಅವಳಿಗೆ ಹೆಂಗೆ ಅನ್ಸೋಕ್ಕಿಲ್ಲ? ನೀವು ಮತ್ತೆ ಮನೆಯಿಂದ ಆಚೆಗೆ ಹಾಕ್ತಿದ್ದೀರಾ ಅಂತ ಅನ್ಸೋಕ್ಕಿಲ್ವಾ? ಅವಳು ತಂದಿರೋದನ್ನೆಲ್ಲನೂ ತಂದಿದ್ದೀರಲ್ಲ ತುಂಬ್ಕೊಂಡು ಏನಂತ ಅರ್ಥ? ನಿಮ್ಮ ಕಿರಿಸೋಸೆ ಮಾತ್ರ ಬೇಕು, ಇರಿಸೋಸೆ ಬೇಡವಾ ನಿಮಗೆ? ಆಮೇಲೆ ಅವಳಿಗೆ ಇಷ್ಟ ಇಲ್ಲ ತಾನೇ ನೀವು ಆ ಪಾತ್ರೆ ತಂದೆ ಈ ಪಾತ್ರೆ ತಂದೆ ಅಂತ ಹೇಳ್ಕೊಂಡು ಓಡಾಡೋದು. ಇಷ್ಟ ಇಲ್ಲ ಅಂದರೆ ಬಿಟ್ಬಿಡ್ಬೇಕು ಕಣಮ್ಮ ಅಂಥವ್ರಿಗೆಲ್ಲ. ಏನು ಕೊಡೋಕೆ ಹೋಗ್ಬಾರ್ದು. ಅವಳಿಗೆ ಇಷ್ಟ ಇಲ್ಲ ಅಂದಮೇಲೆ ನೀನು ಯಾಕೆ ಹಿಂಸೆ ಮಾಡಿಕೊಡ್ತೀಯಾ? ಪಾತ್ರೆ ತಗೋಬಾ ಅಂತ ಯಾರು ಹೇಳಿದ್ರಮ್ಮ ನಿನಗೆ? ಕೊಡು ಅಂತ ಯಾರು ಹೇಳಿದ್ರು ಹೇಳು? ನಾನೇನಾದರೂ ಹೇಳಿದ್ನಾ? ಇಲ್ಲ ಅವಳು ಹೇಳಿದ್ಲ ಪಾತ್ರೆ ತಗೊಬಂದು ಕೊಡಮ್ಮ ನಮಗೆ ಹೊಸ ಮನೆ ಮಾಡಿದ್ದೀವಿ ಅಂತ. ಇಷ್ಟೇ ಖರ್ಚು ಮಾಡಿದ್ದೀವಿ, ಇನ್ನು ಪಾತ್ರೆ ತರೋಕ್ಕಾಗ್ತಿರ್ಲಿಲ್ವೇನಮ್ಮ ನಮ್ಮ ಕೈಲಿ? ಏನು ಸಾಲ ಆದರೂ ಆಗಿರ್ಲಪ್ಪ ಅಂತ ಅಂದ್ಕೊಂಡು ತರ್ತಿದ್ವಪ್ಪ. ನೀನು ಯಾಕೆ ಸುಮ್ಮನೆ ಎತ್ಕೊಬಂದು ಇಲ್ಲಿ ಸಮಸ್ಯೆ ಕ್ರಿಯೇಟ್ ಮಾಡೋಕ್ಕೋದೆ ನೀನು? ದೊಡ್ಡವರಾಗಿ ನೀವೇ ಹಿಂಗೆ ಮಾಡಿದ್ರೆ ಅವರು ಇನ್ನೂ ಚಿಕ್ಕ ಹೆಣ್ಮಕ್ಳು ಅವ್ರು ಹೆಂಗೆ ಮಾಡ್ಬೇಕು ಹೇಳು? ನೀನೇ ಮುಂಗೋಪ ತೋರಿಸ್ಕೊಂಡು ಹಿಂಗೆ ಜಗಳಾಡಕ್ಕೆ ಬಂದರೆ ಅಮ್ಮ ಅವ್ರು ಜಗಳಾಡ್ದಂಗೆ ಸುಮ್ಮನಿದ್ದಾರ? ಒಂಚೂರು ಯೋಚನೆ ಮಾಡ್ಬೇಕಣಮ್ಮ ನೀನು. ಸುಮ್ಮನೆ ಅದು ಇದು ಮಾತಾಡ್ಬಿಡೋದಲ್ಲ ವಡ ಅಂತ. ಅವಳಿಗೆ ಪಾತ್ರೆ ಇಷ್ಟ ಇಲ್ಲ ಅಂದರೆ ಆಯ್ತು ಬಿಡವ ತಗೊಂಡು ಹೋಗ್ತೀನಿ ಅಂತ ತಗೊಂಡು ಹೋಗ್ಬೇಕಪ್ಪ. ಇಲ್ಲ ಇಟ್ಕೊಳ್ಳೋದಿದ್ರೆ ಇಲ್ಲ ಏನಾದರೂ ಮಾಡ್ಕೊಳ್ಳವ ಅಂತ ಬಿಟ್ಬಿಟ್ಟು ಹೋಗ್ಬೇಕು. ಅಷ್ಟೇ ಮಾತಿರೋದು. ಅದಕ್ಕೆ ಯಾಕೆ ಎಲ್ಲ ಹಿಂದಿಂದೆಲ್ಲ ತಕ್ಕೊಂಡು ಅದನ್ನು ಕೆರ್ಕೊಂಡು ಕೂತಿದ್ದೀರಾ? ಎಷ್ಟೇ ಜಗಳಾಡಿದ್ರು ಎಷ್ಟೇ ಮನಸ್ತಾಪ ಬಂದರೂ ಕೊನೆಗೆ ಅತ್ತೆ ಸೊಸೆನೇ ತಾನೇ ನೀವು. ಈಗ ಯಾಕೆ ಹಿಂಗೆಲ್ಲ ಸುಮ್ಮನೆ ಜಗಳಾಡ್ತಾ ಇದ್ದೀರಿ ಹೇಳಿ? ನೀನೇ ಒಂಚೂರು ಸುಮ್ಮನೆ ಇರಮ್ಮ. ನೀನು ಮೊದಲೇ ಹಿಂಗೆ ಬಾಯ್ಬಡ್ಕಿ ಕಣಮ್ಮ. ಊರಲ್ಲೆಲ್ಲ ಹೇಳೋಕ್ಕಿಲ್ವಾ? ಅಯ್ಯೋ ಗೌರಜ್ಜಿಗೆ ಮಾತು ಕೊಡೋಕ್ಕಾಗಲ್ಲ ಯಾರು ಕೊಟ್ಟರು ಅಂತ. ಹಂಗೆ ಸುಮ್ಮನಿರು ಒಂದು ಸ್ವಲ್ಪ ಹೊತ್ತು ನೀನೇ. ಅಯ್ಯೋ ನನ್ನ ಮಗನೇ, ಅಲ್ಲ ಕಣ್ಲ, ನಿನ್ನ ಎತ್ತು ಒತ್ತು ಸಾಕಿ ಇಷ್ಟುದ್ದ ಬೆಳೆಸಿದ್ದಕ್ಕೆ ಚೆನ್ನಾಗಿ ಬಹುಮಾನ ಕೊಟ್ಟೆ ಬಿಡಪ್ಪ ನೀನು. ಅಲ್ಲ ಕಣ್ಲ, ನಾನೇನೋ ಹೋಗ್ಲಿ ಪಾಪ ಅಂತ ಪಾತ್ರೆ ಎತ್ಕೊಬಂದಿದ್ದೀನಿ, ಎಲ್ಲ ಮಾಡೀವ್ನಿ ನಿನಗೋಸ್ಕರ ಅಂತ ಎಷ್ಟೆಲ್ಲ ಮಾಡೀವ್ನಿ. ಚಿಕ್ಕ ವಯಸ್ಸಲ್ಲಿ ನಿನ್ನ ಹತ್ರ ದುಡ್ಡು ಇಲ್ದಿದ್ದಾಗ ನಿಮ್ಮ ಅಪ್ಪಂಗೆ ಗೊತ್ತಿಲ್ದಂಗೆ ಎಷ್ಟೆಲ್ಲ ದುಡ್ಡು ಕೊಟ್ಟಿವ್ನಿ ನಿನಗೆ ಓದಕ್ಕೆ ಹೋಗ್ಬೇಕಾರೆ. ಅವೆಲ್ಲ ಮರ್ತ್ಬಿಟ್ಟು ಈಗ ಎಂತಿ ಹೇಳ್ತಾವಳೆ ಅಂತ ನಿನ್ನ ಬಾಯ ದೊಡ್ಡ ಕಣಮ್ಮ, ನೀನೇ ಜಾಸ್ತಿ ಮಾತಾಡ್ತೀಯ ಕಣಮ್ಮ, ಮಾತಾಡ್ಬಿಡ ಕಣಮ್ಮ ಅಂತ ಹೇಳ್ತಾ ಇದೆಯಲ್ಲ. ಎಂತ ನನ್ನ ಮಗ ಇರಬೇಕು ಕಣ ನೀನು. ಇಂಥವ್ರು ಇರ್ಬೇಕು ಕಣಪ್ಪ ಮಕ್ಕಳು ಅಂದಮೇಲೆ ನಿನ್ನಂಥವ್ರು ಇರ್ಬೇಕು ನೋಡು. ಎಂತಿದ್ದೀರಿ ಬಂದ ತಕ್ಷಣವ ಅವ್ರ ಮಾತೆ ಕೇಳ್ಕೊಂಡು ಅವ್ರ ಸರಿಗೆ ಇಟ್ಕೊಂಡು ಓಡಾಡ ಅಂತ ಮಕ್ಕಳಿದ್ರೆ ನೋಡಪ್ಪ ಚಂದಗಿರ್ತದೆ ನೋಡಪ್ಪ. ಲೇ ಅಯ್ಯೋ ಸುಮ್ಕಿರಮ್ಮ ಸಾಕು. ಅದು ಎಷ್ಟು ಸರಿ ಹೇಳ್ತೀಯ ಅತ್ತಾಗ ಎಂತಿ ಸರ್ಗೆ ಇಟ್ಕೊಂಡು ಓಡಾಡ್ತೀಯ ಅಂತ. ಅಲ್ಲಿ ಕಣಮ್ಮ, ನೀನು ಒಂದು ಅರ್ಥ ಮಾಡ್ಕೊಳಮ್ಮ. ಈಗ ಎಷ್ಟು ದಿನದ ಗಂಟ ನೀನು ಇರ್ತೀಯಮ್ಮ? ನೀನು ಎಷ್ಟು ದಿನ ಅಂತ ನಾನು ನೋಡ್ಕೊಳಕ್ಕಾಗತ್ತೆ? ಕೊನೆ ತನಕ ನನ್ನ ಜೊತೆ ಇರೋಳು ನನ್ನ ಹೆಂಡ್ತಿ. ಈಗ ನೀನು ನನ್ನ ಪ್ರೀತಿ ಮಾಡ್ತೀಯ ಏನಕ್ಕೆ? ನಾನು ನಿನ್ನ ಮಗ ಅಂತ ಪ್ರೀತಿ ಮಾಡ್ತೀಯ. ಈಗ ನನ್ನ ಮಕ್ಕಳು ನನ್ನ ಪ್ರೀತಿ ಮಾಡ್ತವೆ. ಯಾಕೆ ಮಾಡ್ತವೆ? ನಾನು ಅವ್ರ ಅಪ್ಪ ಅಂತ ಪ್ರೀತಿ ಮಾಡ್ತಾರೆ. ನೀನು ನನಗೆ ಜನ್ಮ ಕೊಟ್ಟಿದ್ಯಾ, ನಾನು ಅವ್ರಿಗೆ ಜನ್ಮ ಕೊಟ್ಟಿದ್ದೀನಿ ಅಲ್ವಾ? ಆದರೆ ನನ್ನ ಹೆಂಡ್ತಿ
ಏನು ಇಲ್ದಂಗೆ ನನ್ನ ಗಂಡನೇ ಎಲ್ಲ, ಬರೀ ಒಂದು ತಾಳಿ ಕಟ್ಟಿದ್ದಕ್ಕೆ ಯಾವ ರಕ್ತ ಸಂಬಂಧ ಇಲ್ದಿದ್ರು ನನ್ನ ಗಂಡನೇ ಎಲ್ಲ ಅಂತವ ಬದುಕ್ತಳ್ತಾನೆಯ ಅಂಥಳು ಬದುಕೋಳಿಗೆ ನಾವು ಒಂಚೂರು ಸಪೋರ್ಟಿವ್ ಆಗಿ ಇರ್ಬೇಕಣಮ್ಮ. ಅತ್ತೆ ಜೊತೆ ಜಗಳ ಆಡಿದ ತಕ್ಷಣ ನಮ್ಮ ಅಮ್ಮಂದೆಲ್ಲ ತಪ್ಪು, ನಿಂದೆ ತಪ್ಪು ಅಂತ ಅವಳನ್ನ ಬೈದ್ರೆ ಅವಳು ಹೆಂಗಮ್ಮ ಸಹಿಸ್ಕೊತಾಳೆ? ಎಲ್ಲದನ್ನು ಸರಿದೂಗಿಸ್ಕೊಂಡು ಹೋಗ್ಬೇಕಣಮ್ಮ, ಅದೇ ಅಲ್ವಾ ಜೀವನ. ನೀನೊಂಚೂರು ಅರ್ಥ ಮಾಡ್ಕೊಳಮ್ಮ. ಯಾಕೆ ಹಿಂಗೆ ಸುಮ್ಮನೆ ಜಗಳಕ್ಕೆ ಬೀಳ್ತಿದ್ಯಮ್ಮ? ನಾನೇನು ಎಂತಿ ಸೆರ್ಗಿಡ್ಕೊಂಡು ಓಡಾಡ್ತಿಲ್ಲ, ಯಾವ್ದು ನ್ಯಾಯ ಅದನ್ನು ಮಾತಾಡ್ತಾ ಇದ್ದೀನಿ ಅಷ್ಟೇ. ನಾನೇನು ನೀನು ಪಾತ್ರೆ ತಂದು ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ಅವಳಿಗನ್ಸಿರೋದು ನೀನು ಪಾತ್ರೆ ತಗೊಬಂದು ಎಲ್ಲರ ಹತ್ರ ಪಾತ್ರೆ ತಂದೆ ಅಂತ ಹೇಳ್ಕೊಂಡು ಓಡಾಡ್ತೀಯ ಅಂತ. ಇಲ್ಲ ನಾನು ಹೇಳ್ಕೊಂಡು ಓಡಾಡಲ್ಲ ಕಣಮ್ಮ ಅಂತನಾದ್ರೂ ಹೇಳು, ಇಲ್ಲ ಬೇಡ ಬಿಡಮ್ಮ ಪಾತ್ರೆ ತೊಗೊಂಡು ಹೋಗ್ತೀನಿ ಅಂತನಾದ್ರೂ ಹೇಳು. ಇದು ಎರಡರಲ್ಲಿ ಇನ್ನೇನು ತಪ್ಪೈತೆ ತೋರಿಸ್ಬಿಡು ನೀನೇ. ಹ್ಞೂ ಕಣ್ಲ, ಪಾತ್ರೆ ತಂಬಿ ತಪ್ಪಿಗೆ ನಾನೇ ತೋರಿಸ್ತೀನಿ ಬಾ. ಏನು ತಪ್ಪು ಏನು ಸರಿ ಅಂತವಾ ತೋರಿಸ್ತೀನಿ ಬಾ. ಇಲ್ಲಿ ನೀನು ನಿನ್ನ ಸಿಮ್ಮೆಗಿಲ್ದಿದ್ದು ಎಂತಿನೋ ನೀವಿಬ್ಬರೇ ಚಂದಾಗಿರ್ರಪ್ಪ. ನನಗೂ ಸಾಕಾಗೈತೆ ಕಣ್ಲ ನಿನ್ನ ಮಾತು ಕೇಳಿ. ಅಲ್ಲ ಏನೇನೋ ಈಟುದ್ದ ಹೇಳ್ದಲ್ಲ, ಅಮ್ಮ ಹಂಗೆ ಪ್ರೀತಿ ಮಾಡ್ತಾಳೆ, ಮಕ್ಳು ಹಿಂಗೆ ಪ್ರೀತಿ ಮಾಡ್ತಾಳೆ ಅಂತ. ನ್ಯಾಯ ಅಂದಮೇಲೆ ನ್ಯಾಯದ ಪರ ಮಾತಾಡ್ಬೇಕಂಡ್ಲ. ನಾನೇನಾದರೂ ಬೇಕು ಅಂತ ಪಾತ್ರೆ ತಗೊಬಂದು ಕೊಟ್ಟನೇನು? ಈಗ ಮನೇಲಿ ಇತ್ತಪ್ಪ ಹೊಸ ಪಾತ್ರೆ, ನೀವೇ ತಂದಿದ್ದಲ್ವೇನ್ಲ? ನೀವೇ ತಂದಿದ್ದ ಪಾತ್ರೆಗಳಿವು, ನಾನು ತಂದಿದ್ದೆ. ನೀವೇ ತಂದಿದ್ದ ಪಾತ್ರೆ ಹೊಸ ಪಾತ್ರೆ ಅವೇ. ಈ ಸುಮ್ಮ ಪಾಪ ಯಾವುದನ್ನು ಮುಟ್ಟಿಲ್ಲ. ಅದಕ್ಕೆಯ ನಡಿಲೆ ಕೊಟ್ಬಿಟ್ಟು ಹಾಲು ಹೋಗ್ಸ್ಬಿಟ್ಟು ಬರೋಣ ಅಂತ ಬಂದ್ವಪ್ಪ. ಏನು ತಪ್ಪಿದ್ರಲ್ಲಿ ಹೇಳಿ ನೀನು? ನಾನೇನಾದರೂ ಹೇಳಿವ್ನ ಎಲ್ಲರಿಗೂ ಹೋಗಿ ಹೇಳ್ಕೊಬತ್ತೀನಿ ಅಂತ? ನೀನು ಹೇಳ್ತಾಳಲ್ಲ ಎಲ್ಲರಿಗೂ ಹೇಳ್ಕೊಬತ್ತೀನಿ ಅಂತ. ನಾನೇನು ಯಾರಿಗಾರು ಹೇಳಿದ್ನೇನ್ಲ? ನಾನೇನಾರ್ಗೂ ಹೇಳ್ಕೊಬತ್ತೀನಿ ಅಂತ ಊರಲ್ಲಿ ಯಾರಿಗಾರು ಫೋನ್ ಮಾಡಿ ಕೇಳಪ್ಪ. ಆ ಗುಂಡುಂಗೆ ಕೇಳಿ, ಎಲ್ಲ ಗೊತ್ತಿರ್ತದೆ. ನಾನು ಪಾತ್ರೆ ತಗೊಂಡು ಹೋಗಿರೋದು ಯಾರಿಗೂ ಗೊತ್ತಿರಕ್ಕಿಲ್ಲ. ಬೆಳಗ್ಗೆನೇ ಬಂದಿದ್ದೀವಿ ನಾನು. ನಾನು ಹೋಗಿ ಹೇಳ್ಕೊತೀನಿ ಅಂತ ಇವಳಿಗೆ ಹೆಂಗೆ ಗೊತ್ತು? ಇವಳಿಗೆ ನನ್ನ ಮೇಲೆ ಅಪಾದನೆ ಆಗ್ತಾವಳೆ ಹೇಳ್ಕೊತೀನಿ ಅಂತವಾ? ಎಷ್ಟು ಧೈರ್ಯ ಇರ್ಬೇಕು ನೀನು ಹೆಂಡ್ತಿಗೆ ನನ್ನ ಮೇಲೆ ಅಪಾದನೆ ಹಾಕೋಕ್ಕೆ? ಅತ್ತೆ ಸುಮ್ಕಿರಿಯತ್ತೆ, ನೀವು ಹೆಂಗೆ ಅಂತವಾ ನಾನು ನೋಡಿವ್ನಿ ಕಣಂತೆ. ಯಾವಾಗಲೂ ಅದೇ ಮಾಡೋದು ನೀವು. ಈಗ ಪಾತ್ರೆ ತಗೊಂಡು ಹೋಗಿರೋದು ಯಾರಿಗೂ ಕಾಣಿಸಿಲ್ಲ ಅಂತ ಹೇಳ್ತಾ ಇದ್ದೀರಾ? ಹೋಗಿ ಸಂಜೆ ಅಷ್ಟರಲ್ಲಿ ಎಲ್ಲರಿಗೂ ಹೇಳಿ ಬಂದಿರ್ತೀರಿ. ಆ ಪಾರ್ವತಕ್ಕ, ಗಿರ್ಜಕ್ಕ ಅವರೆಲ್ಲ ಫೋನ್ ಮಾಡಿ ಕೇಳ್ತಾರೆ, ಏನ್ಲೇ ನಿಮ್ಮ ಮತ್ತೆ ಪಾತ್ರೆ ತಗೊಂಡು ಕೊಟ್ರಂತಲ್ಲ ಅಂತ. ಅದೆಲ್ಲ ಯಾಕೆ ಬೇಕು ಅಂತವ ನನಗೆ? ನಿಮ್ಮ ಪಾತ್ರೆನೂ ಬೇಡ ಏನು ಬೇಡ, ಸುಮ್ಮನೆ ಎತ್ಕೊಂಡು ಹೋಯ್ತಾ ಇರಿ ನೀವು. ಅವ್ವಿ ನೋಡ್ಲೇ ನಿನ್ನ ಮುಂದೆನೇ ಇವಳು ನನಗೆ ಎತ್ಕೊಂಡು ಹೋಗ್ತಾ ಇರಿ ಅಂತ ಹೇಳ್ತಾವಳೆ. ನಿಂತಿದೆಯಲ್ಲ ಗಡ್ತ ನನಗೆ. ನಿನಗೇನು ಅನ್ಸಕ್ಕಿಲ್ವೇನ್ಲ? ಏನಾದರೂ ಜಗಳ ಆಡಲಿ ನಿಮ್ಮ ಅಮ್ಮನಿಗೆ ಮನೆಯಿಂದ ಹೋಗುವಂಥವಳು ಇವಳು. ಆದ್ರೂ ಸುಮ್ಮನೆ ನಿಂತಿದೆಯಲ್ಲ, ನನಗೆ ಬತ್ತಾರ ಕೋಪಕ್ಕೆ ನಿನ್ನ ಎತ್ತಿದ್ಕೂ ಸಾತ್ ಕಾಯ್ತ್ಕಂಡ್ಲಾ? ಥೋ, ನಿನ್ನಂತಾನೆ ಹೆತ್ತಲಲ್ಲ ನಾನು. ನನಗೆ ಹೊಟ್ಟೆಲಿದ್ದಿದ್ರೆ ಗೊತ್ತಾಗಿದ್ದಿದ್ರೆ ಇಂಥ ನನ್ನ ಮಗನ ಎತ್ತಾ ಇದ್ದೀನಿ ಅಂತವ ಅಲ್ಲೇ ಸಾಯಿಸ್ಬಿಡ್ಬೇಕಂದ್ಲ. ಥೂ, ನಿನ್ನ ಮನೆ ಕಾಯ್ವಾಗೋಗ ಹೆಂಡತಿ ಮನೆ ಬಿಟ್ಟು ಹೋಗು ಅಂದ್ರೂ ಏನುವೇ ಮಾತಾಡ್ದಾಗ ನಿಂತಿದ್ಯಲ್ಲ ಗಡ್ದ. ನನಗೆ ನಿನಗೆ ಬತ್ತಾಯಿರೋ ಕೋಪಕ್ಕೆ ನಾಲ್ಕು ಬಾರಿಸ್ಬಿಟ್ಟು ಹಂಗೆ ಜಜ್ಜಾಕ್ಬಿಡ್ತೀನಿ ನಿನ್ನ. ಆವಾಗ್ಲಿಂದನೇ ಬಾರಿಸಿದಿದ್ರೆ ಒಂದೀಟು ಬುದ್ಧಿ ಆದರೂ ಕಲ್ತಿರುವೆ ನೀನು. ಅಮ್ಮ ಏನಮ್ಮ ಇದು? ಏನು ಅಂದ್ಕೊಂಡಿದ್ಯಾ ನೀನು ಅಂತವ? ನನ್ನ ಮೇಲೆ ಯಾಕೆ ಎತ್ತಾ ಇದೆಯಾ ನೀನು? ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ಇರ್ಬೇಕಣಮ್ಮ ನೀನು. ಏನೋ ಅತ್ತೆ ಸೊಸೆ ಜಗಳ ಆಡ್ತಾ ಇದ್ದೀರಾ ಅಂತ ಬಿಡ್ಸಕ್ಕೆ ಬಂದರೆ ನನ್ನ ಮೇಲೆ ಕೈ ಎತ್ತಿತೀಯಲ್ಲಮ್ಮ ನೀನು. ಅಲ್ಲ, ನನಗೆ ಇಂಥ ಮಗ ಇರಬಾರ್ದು ಅಂತಿಲ್ಲ, ನಿನ್ನಂತ ಅಮ್ಮ ಇರಬೇಕಾ? ವಯಸ್ಸಿಗೆ ಬಂದಿರೋ ಮಗಂಗೆ ಹಿಂಗೆ ಹೊಡಿತಾ ಇದೆಯಲ್ಲ ನೀನು. ಆಗಲೇ ನನಗೊಬ್ಳು ಮಗಳವಳೆ, ಅವಳು ನೋಡಿದ್ರಿ ಏನು ಗತಿ? ನಮ್ಮಪ್ಪ ಯಾಕೆ ಹಿಂಗೆ ಹೊಡೆ ತಿಂತೈತೆ ಅಂತ ಏನು ಅಂದ್ಕೊಳ್ಳಲ್ಲ ಅವಳು. ಯಾಕಮ್ಮ ಹೆಚ್ಚಾಗೈತೆ? ನಿನ್ಗೇನು ತಿಂದಿದ್ದು ಹೆಚ್ಚಾಗೈತೆ? ಏನು ತಿನ್ಕೊಂಬಂದೆ ಬೆಳಿಗ್ಗೆನೆಯಾ? ಏನು ತಿಂದಿದ್ದು ಹೆಚ್ಚಾಗೈತೆ ಅಂತ ಕೇಳ್ತೀನಲ್ಲ. ತೆಗೆದು ಬಿಟ್ಟ ಅಂದರೆ ಇನ್ನೊಂದು ಸರಿಯಾಗಿ ಮುಖ ಎಲ್ಲ ಊದ್ಬಿಡ್ಬೇಕು, ಹಂಗೆ ಕೊಡ್ತೀನಿ ನೋಡ್ತಿರು. ಬೆಳಿಗ್ಗೆ ಎದ್ದಾಗಿಂದ ಏನು ತಿಂದಿಲ್ಲ ಕಣ ನಾವು. ನಮಗೆ ಗೊತ್ತು ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು, ಹೆಂಗೆ ಮಾಡಬೇಕು ಅಂತವ. ನೀನೇನು ಮಾತಾಡೋಕೆ ಬರಬೇಡ, ಸುಮ್ಕಿರಲ್ಲೇ. ನಿನ್ನ ಅಜ್ಜಿನ ಬಡಿಯ ನನ್ನ ಹತ್ರನೇ ಮಾತಾಡೋಕೆ ಬರ್ತಾ ನೀವು ಜಾಡ್ಸ್ ಒದ್ದ ಅಂದರೆ ನಾಲ್ಕು. ನಾನು ಎತ್ತೋದು ಸಾಕಿರಲ್ ಕಣ್ಲಾ ಇಂಥ ವಧೆಗಳು ಅದೆಷ್ಟು ಕೊಟ್ಟಿದ್ದೀನೋ ಏನೋ ನಿನಗೆ. ಈಗಲ್ಲ ಆವಾಗಲೇ ಮದುವೆ ಆಗಿದ್ದು ವಸ್ತ್ರಲ್ಲಿ ಜಗಳ ತಗಲಲ್ಲ ನೀನು ಹೆಂಡ್ತಿ. ನೀನು ಅವಳಿಗೆ ವಹಿಸ್ಕೊಂಡು ಹೋಯ್ತಾ ಇದ್ದಲ್ಲ, ಆವಾಗಲೇ ನಾಲ್ಕು ಬಿಟ್ಟಿದ್ದಿದ್ರೆ ಈಗ ಸರಿ ಹೋಗಿರಬೇಕಂಡ್ಲ ನೀನು. ನಿನ್ನ ಅಜ್ಜಿನ ಬಡಿಯ ನನಗೆ ಬತ್ತಾಯಿರೋ ಸಿಟ್ಟಿಗೆ ಸರಿಯಾಗಿ ಬಾರಿಸ್ಬಿಡ್ತೀನಿ ನೋಡ್ತಾ ಇರು. ಸುಮ್ಮನೆ ನಿಂತ್ಕೊಂಡ್ರೆ ಸರಿ. ಇವಾಗ ನೀನು ಹೆಂಡ್ತಿಗೆ ನಾಲ್ಕು, ನಿನ್ನ ಇಬ್ರಿಗೂ ನಾಲ್ಕು ಬಾರಿಸ್ಬಿಟ್ಟು ಹೊಂಟೈತೀನಿ. ಅತ್ತೆ ಹೋಗೋದಿದ್ರೆ ಬಾಯಿ ಮುಚ್ಕೊಂಡು ಹೋಯ್ತಾ ಇರಿ. ನಿಮ್ಮ ಪಾತ್ರೆಗಳನ್ನೆಲ್ಲ ಎತ್ಕೊಂಡು ಏನು ಅಂದ್ಕೊಂಡಿದ್ದೀರಿ? ಅದ್ಯಾಕೆ ನನ್ನ ಗಂಡನ ಮೇಲೆ ಕೈ ಎತ್ತಿರ್ತೀರಲ್ಲ ನೀವು? ಎಷ್ಟಿರ್ಬೇಕು ನಿಮಗೆ ಅಂತವ? ಏನು ಹೇಳೋದು ಕೇಳೋರು ಯಾರು ಇಲ್ಲ ಅಂತ ಅಂದ್ಕೊಂಡಿದ್ದೀರಾ? ಅಲ್ಲ, ನೀವು ಚಿಕ್ಕ ವಯಸ್ಸಲ್ಲಿ ನಿಮ್ಮ ಮಗಂಗೆ ಹೊಡ್ಕೋಬೋದು ಕಣತೆ. ಹೆಂಡತಿ ಮಕ್ಕಳು ಬಂದ ಮೇಲೆಲ್ಲ ಹೊಡೆಯೋದು. ಎಲ್ಲಿ ಹೆಂಗಿರ್ಬೇಕು ಹಂಗಿರೋದು ಕಲ್ತ್ಕೊಳ್ಳಿ. ಏನು ಅಂದ್ಕೊಂಬಿಟ್ಟಿದ್ದೀರಾ ನಿಮಗೆ ನೀವೇ ನೀವು? ನಾನೇನು ಅಂದ್ಕೊಂಡಿದ್ದೀನಿ ಅಂತ ನನಗೆ ಗೊತ್ತು. ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ ನೀನು. ನೀನು ಹೇಳಕ್ಕೆ ಬರಬೇಡ ನನಗೆ. ನಾನು ನೋಡಿವ್ನಿ ಕಣ ನಿಂದೆಲ್ಲ ಆಟಗಳನ್ನ. ಗಂಡನ ಒಳಗಾಕೊಂಡು ಎಷ್ಟೆಲ್ಲ ನವರಂಗಿ ಆಟ ಆಡ್ತಿದ್ಯಾ ಅಂತವ ನೋಡಿವ್ನಿ ಕಣಂತೆ. ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಲೇ ನಿನ್ನ ಅಜ್ಜಿನ ಬಡಿಯ. ಸಾಯ್ಸಾಕ್ಬಿಡ್ತೀನಿ ಹಂಗೆ ನನಗೆ ಸಿಟ್ಟತ್ತಿದ್ರೆ ಇಬ್ರು. ಏನು ಜೈಲ್ಗೆ ಹೋದ್ರೆ ಹೋಯ್ತೀನಿ ನಾನು. ನಿನ್ನಂಥ ಮಕ್ಕಳು, ನಿನ್ನಂಥ ಸೊಸೆ ಇದ್ದು ಏನು ಪ್ರಯೋಜನ?
ಥು ನಿಮ್ಮ ಮನೆಗೆ ಬಂದಲ್ಲ ನಾನು ಹಾಲುಕ್ಸಕ್ಕೆ ಬೇರೆ ಬಂದಿದ್ದೀನಿ ನಿಮ್ಮ ಮನೆಗೆ. ಹಾಂ, ಏನು ಇವ್ನು ಎಂಟಿ ಬಾಲ ಇಟ್ಕೊಂಡು ಇವ್ನು ತಿರ್ಗೋದು, ಅವಳು ಹೇಳ್ದಂಗೆ ಇವ್ನು ಕೇಳೋದು, ಇವ್ನು ಹೇಳ್ದಂಗೆ ಅವಳು ಕೇಳೋದು. ಇಬ್ಬರು ಸರಿಯಾಗಿದ್ದೀರಾ? ಇದ್ಬಿಡಿ ಹಂಗೆಯಾ ನಿಮಗೆ. ಹಾಂ, ಅಪ್ಪ ಅವ್ವ ಯಾರು ಬೇಡ. ಹಾಂ, ನಿಮ್ಗೆ ಯಾಕೆ ಬೇಕು ಅತ್ತೆ ಮಾವ ಎಲ್ಲವ? ಹಾಂ, ಗುಂಡು ಗೋವಿ ಹಂಗೆ ಇದ್ದವ್ರನ್ನ ಯಾರನ್ನಾರು ಕಟ್ಕೊಂಡಿದ್ರೆ ಸರಿ ಹೋಗಿರೋದು ಕಣೆ ನೀನು. ಆವಾಗಲೇ ನಿನಗೆ ಚಂದಾಗಿರೋದು. ಹಾಂ, ಅಪ್ಪ ಅವ್ವ ಎಲ್ಲರೂ ಇದ್ದವ್ರನ್ನ ಕಟ್ಕೊಂಡ್ರೆ ಹಿಂಗೆ ಆಗೋದು ಮತ್ತೆ. ಹಾಂ, ಲೇ ಸುಮಾ ನಡಿಯಮ್ಮಿ, ಹೋಗೋಣ ನಡಿಯಮ್ಮಿ. ಈ ನನ್ನ ಮಕ್ಳ ಹತ್ರ ಏನು ನಿಂತ್ಕೊಂಡಿಲ್ಲಿ ಮಾತಾಡೋದು ನಾವು? ನಡಿ ಹೋಗೋಣ, ಪಾತ್ರೆ ಎತ್ಕೊ ನಡಿ. ಥೂ, ಈ ನನ್ನ ಮಕ್ಳ ಮನೆಗೆ ಬೇರೆ ಬಂದು ನಾವು. ಹಾಂ, ಹಾಲುಕ್ಸಕ್ಕೆ ಬೇರೆ ಬಂದಿದ್ದೀವಿ ನನ್ನ ಮಕ್ಳ ಮನೆಗೆ. ಹಾಂ, ಏನಾದರೂ ಹಾಳು ಬಿದ್ದು ಹಾಳಾಗೋಗ್ಲಿ. ಹಾಂ, ಏನಾದರೂ ಮಾಡ್ಕೊಳ್ಳಿ. ನಡಿ, ನಮ್ಗೆ ಯಾಕೆ ಬೇಕು ಇವ್ರು ಸವಸ ಅಂತ. ನಡಿ ನಡಿ ಹೋಗೋಣ ನಡಿ. ಅತ್ತೆ ಹಿಂಗೆಲ್ಲ ಜಗಳ ಆಡ್ಬಾರ್ದು ಕಣತೆ. ಒಂದಿಟ್ಟು ನನ್ನ ಮಾತು ಕೇಳಿಯತ್ತೆ. ಯಾಕತ್ತೆ ಹಿಂಗೆ ಆಡ್ತಾ ಇದ್ದೀರಾ? ಇರಿಯತ್ತೆ, ಒಂದು ಮಾತು ಕೇಳಿ ಒಂದು ನಿಮಿಷ ಇರಿಯತ್ತೆ. ಹಿಂಗೆಲ್ಲ ಆಡ್ಕೊಂಡು ಹೋಯ್ತಾರ? ಇರಿಯತ್ತೆ, ನಿಂಗೆ ಗೊತ್ತಾಗಕ್ಕಿಲ್ಲ ಕಣ್. ನಡಿಯಮ್ಮಿ ಸುಮ್ಮನೆ. ಹಾಂ, ಹೇಳ್ದಷ್ಟು ಕೇಳಿ ನೀನು. ಇವಾಗ ನೀನು ಏನು ಮಾತು ಕೇಳ್ತೀಯ? ನೀನು ಇವಳಂಗೆ ಆಡ್ತೀಯ ನಿಮ್ಮ ಅಕ್ಕನಂಗೆ. ನಡಿ ಸುಮ್ಮನೆ. ಸರಿ ಬನ್ನಿ ಅತ್ತೆ, ಆಯಿತು ಹೋಗೋಣ. ವೀಕ್ಷಕರೇ, ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ತುಂಬ ಕೋಪದಲ್ಲಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವೀಕ್ಷಕರೇ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ಧನ್ಯವಾದಗಳು ವೀಕ್ಷಕರೇ.